ಈಗಲೂ ನಾನು ರೆಕಾರ್ಡು ಮೊಬೈಲ್ ಒಳಗೆ ಎಲ್ಲ ಫೋನಿಂದೆಲ್ಲ ಪ್ರತಿಯೊಂದು ನಾನು ನನ್ನ ಇದು ಯಾರು ಮಾತು ಕೇಳ್ತೀನಿ, ನಾನು ಏನು ಮಾಡಿಲ್ಲ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ. ಪ್ರವಾಸದ ದಿನಾಂಕ 12 ಫೆಬ್ರವರಿ 2025ರಂದು 5 ರಾತ್ರಿ 6 ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ವಿಜಯನಗರ, ಗೋಪಾಳ, ಶಿವಮೊಗ್ಗ. ಸಂಪರ್ಕ ಸಂಖ್ಯೆ 87 62 18 81 30. ಕೌನ್ಸಲರು ಈ ಥರ ಟಾರ್ಚರ್ ಕೊಡ್ತಾಯಿದ್ರೆ ಮನೆಯಲ್ಲಿ ನಾವಿರೋದು ಗಂಡ ಹೆಂಡತಿ ಮಕ್ಕಳು, ಅವ್ರ ಮೇಲೆ ನಮ್ಮ ಸಂಸಾರ ನಡೀತಿದೆ. ಈ ಥರ ಮನೇಲಿದ್ರೂ ಡ್ಯೂಟಿ ಟೈಮಿಂಗ್ಸ್ 2 ಗಂಟೆ ಇದ್ರೂ ಅವರು ಫೋನ್ ಮಾಡಿದ ತಕ್ಷಣ ಹೋಗಬೇಕು. ಇಲ್ಲ ರಾತ್ರಿ 8 ಗಂಟೆಗೆ ಫೋನ್ ಕಾಲ್ ಮಾಡಿದ್ರು ಅಂದರೆ ಹೋಗೋಂಥದ್ದೇನಮ್ಮ ಅಂತ ನಮಗೆ ದಬ್ಬಳಕೆ ಮಾಡ್ತಾರೆ. ಮನೇಲಿ ಲೇಡೀಸಿಗೆ ದಬ್ಬಳಕೆ ಮಾಡ್ತಾರೆ ಅಂದರೆ ಹೊರಗೆ ಎಷ್ಟು ದಬ್ಬಳಕೆ. ಅವರಿಗಂತೂ ಮಾನಸಿಕ ಹಿಂಸೆ ಕೊಡ್ತಾರಲ್ಲಿ ಕಾರ್ಪೊರೇಟ್ರು. ಅವರಿಂದ ನೀವು ಏನು ಮಾಡ್ತೀರೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಅವ್ರಿಗೆ ಪರಿಹಾರ ಬೇಕು. ನಮ್ಮ ಮನೆಯವರಿಗೆ ಭಾಳ ಹಿಂಸೆ ಕೊಡ್ತಾಯಿದ್ದಾರೆ. ಈಗ 5 ವರ್ಷದಿಂದ ಎಲೆಕ್ಷನ್ ನಡೀತಲ್ಲ, ಈಗ ಎಲೆಕ್ಷನ್ ಮುಗ್ದಿದೆ, ಆದ್ರೂ ಅವರು ಕಾರ್ಪೊರೇಟ್ರು ಅವ್ರು ಹೇಳ್ದಂಗೆ ನಡಿಬೇಕು. ಕಾರ್ಪೊರೇಟ್ರು ಅವ್ರ ಹೆಸರು ಪ್ರಭುರಾಜ್ ಅಂತ. ಪ್ರಭುರಾಜ್ ಅಂತ ಅವರು ಯಾವಾಗಲೂ ಹಂಗೆ ಟಾರ್ಚರ್ ಮಾಡ್ತಾರೆ. ಒಂದು ದಿವಸಕ್ಕಲ್ಲ, ಅವ್ರು ಹಿಂಸೆ ಕೊಡೋದಕ್ಕೆ ಮನೆಯಲ್ಲಿ ಬಂದು ಮತ್ತೆ ಕೂಗಾಡ್ತಾರೆ, ಮಕ್ಳ ಮೇಲೆ ಕೂಗಾಡ್ತಾರೆ. ಅವ್ರ ಟೈಮಿಂಗ್ಸಿಗೆ ಹೋಗಬೇಕು, ಅವ್ರು ಹೇಳಿದ್ದೇ ಕೆಲಸ ಮಾಡಬೇಕು, ಬೇರೆಯವ್ರು ಏನು ಹೇಳ್ತು ಮಾಡಬಾರ್ದು. ಆ ಥರ ನಡೀತಿದೆ ಸರ್. ಅವರು ಹೊರಗೆ ಅವರು ಡ್ಯೂಟಿ ಮಾಡೋದಕ್ಕೆ ಆ ಥರ ನಡೀತಿದೆ. ಈ ಪೂರ್ತಿ ಪ್ರತಿಯೊಂದು ಪಿಂಟು ಬಂದು ಹೇಳ್ತಾರೆ ಸರ್. ಏನೂ ಮುಚ್ಚಿಕ್ಕಣಲ್ಲ ಅವರು. ಪ್ರತಿಯೊಂದು ಬಂದು ಡೈಲಿ ಈ ಥರ ಇವ್ರು ಹಿಂಗೆ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತಾರೆ ಸರ್. ಒಂದು ದಿವಸಕ್ಕೂ ಮುಚ್ಚಿಕೊಂಡಿಲ್ಲ. ಈ ಥರ ಆಗಿದೆ, ಹಿಂಗಿಲ್ಲ, ಹಿಂಗೆ ಅಂತ ಏನೂ ಮುಚ್ಚಿಕೊಂಡಿಲ್ಲ. ಒಂದು ಕೆಲಸ ಮಾಡಿರೋದು ಜಾಗದಲ್ಲಿ ಒಂದು ನಾಯಿ ಎತ್ತಾಕಿ ಬಂದಿದ್ರು ಈ ಥರ ನನ್ನ ಕೈಯಲ್ಲಿ ಕಾರ್ಪೊರೇಟ್ರು ಎತ್ತಾಕ್ಸಿದ್ರು, ಈ ಕೊಳ್ತೋಗಿರೋ ನಾಯಿ ಬೆಕ್ಕು ಎತ್ತಾಕ್ಸಿದ್ರು ಅಂತ ನಾನು ಭಾಳಷ್ಟು ಧೈರ್ಯ ಹೇಳಿದ್ದೀನಿ ಸರ್. ಹೇಳಿದ್ದೀನಿ, ಭಾಳ ಧೈರ್ಯ ಹೇಳಿದ್ದೀನಿ. ಇವತ್ತು ಫೋನ್ ಮಾಡಿದ್ರು ಅಂತ ಹೋದ್ರು ಬಿಟ್ಟರೆ ನಾನು ಹೊರಗೆ ಕಳಿಸ್ತಿರ್ಲಿಲ್ಲ ಸರ್. ಆದಷ್ಟು ಕಂಟ್ರೋಲ್ ಮಾಡಿದ್ದೀನಿ. ಆದರೂ ಅವರು ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡ್ತಾರೆ ಸರ್. ಅವರು ಈಗ ಮನೆಗಿರೋದು ನಾವು ಇಬ್ಬರೇ ಮಕ್ಕಳು, ನಾನು, ಅವ್ರ ಮೇಲೆ ನಮ್ಮ ಆಧಾರ. ನಮಗೆ ಅವರಿಲ್ಲ ಅಂದರೆ ನಾವೇನು ಮಾಡಬೇಕು ಸರ್? ಏನು ನಮಗೆ ಯಾರು ದಿಕ್ಕು? ನನಗೆ ತಂದೆ ತಾಯಿ ಇಲ್ಲ ಸರ್, ಅವರೇ ನನಗೆ ಆಧಾರ. ಅವ್ರಿಗೆ ನೀವೇ ಹೇಳಬೇಕು ಸರ್. ಅವ್ರಿಗೆ ನಮ್ಮ ಮನೆಯವರಿಗೆ ಏನು ಇನ್ನೊಂದು ಸಲ ಯಾರೂ ಟಾರ್ಚರ್ ಕೊಡಬಾರ್ದು ಸರ್. ಏನೂ ಅವರು ಈ ಥರ ಕಂಪ್ಲೇಂಟ್ ಹಿಂಗೆ ಮಾಡ್ತಾಯಿದ್ದಾರೆ, ಇವ್ರು ಮಾಡ್ರು ಅವ್ರು ಮಾಡೋದ್ರು ಅಂತ ನನಗೆ ಬಂದು ಹೇಳ್ಬಾರ್ದು. ಆ ಥರ ನನಗೆ ನ್ಯಾಯಕ್ಕೆ ಒದಗಿಸ್ಕೊಡ್ರಿ ಅಷ್ಟೇ.